ಸಹಜವಾಗಿ ಚುನಾವಣೆ ಸಂದರ್ಭದಲ್ಲಿ ಹಲವು ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಎಲ್ಲಾ ಪಕ್ಷಗಳಿಗೂ ಕೂಡ ಒಂದೊಂದು ಅಸ್ತ್ರ ಪ್ರಮುಖವಾಗಿ ಇದ್ದೇ ಇರುತ್ತೆ ಜನರ ಬಳಿ ಹೋಗೋದಕ್ಕೆ. ಅದೇ ರೀತಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮಾಡ್ತಾರೆ ಅಂದ್ರೆ ಬಹಳ ನಿರೀಕ್ಷೆ, ಬಹಳ ಕುತೂಹಲ ಇತ್ತು ಯಾವ ವಿಚಾರ ಪ್ರಸ್ತಾಪ ಮಾಡಬಹುದು ಅಂತ. ಇಲ್ಲೂ ಕೂಡ ಮತ್ತೆ ತೆರಿಗೆ ವಿಚಾರ, ಬರ ಪರಿಹಾರದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರ, ಬರ ಪರಿಹಾರಕ್ಕಾಗಿ ಕೇಂದ್ರದ ವಿರುದ್ಧ ಕಾನೂನು ಸಮರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಫಂಡ್ಗಾಗಿ ಕೇಂದ್ರದ ವಿರುದ್ಧ ಸಂಘರ್ಷ ಮುಂದುವರಿತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ರಿಟ್ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯಲ್ಲಿ ಈಗ ತಾನೇ ಪ್ರಸ್ತಾಪ ಮಾಡಿದ್ದಾರೆ. ಬರ ಪರಿಹಾರ ರಿಲೀಸ್ ಮಾಡುವಂತೆ ಸುಪ್ರೀಂ ಮೊರೆ ಹೋಗಿದ್ದೀವಿ ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಆ ಮೂಲಕ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರದ ನಡುವೆ ಕಾನೂನು ಸಮರ ಮುಂದುವರಿತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸಚಿವ ಸಂಪುಟದ ಎಲ್ಲಾ ಸಚಿವರನ್ನ ಕರ್ಕೊಂಡು ದೆಹಲಿಗೆ ಹೋದ್ರು. ಅಲ್ಲೂ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು ಕೇಂದ್ರ ಸರ್ಕಾರದ ವಿರುದ್ಧ. ಈಗ ಮುಂದುವರೆದ ಭಾಗ, ಕೋರ್ಟ್ ಮೊರೆ ಹೋಗಿದೆ ರಾಜ್ಯ ಸರ್ಕಾರ. ಕರ್ನಾಟಕದಲ್ಲಿ ನಿಮಗೆಲ್ಲ ಗೊತ್ತಿದೆ, ಈ ಸಾರಿ 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನ ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದೀವಿ. 223 ತಾಲೂಕುಗಳು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಅದರಲ್ಲಿ 196 ತಾಲೂಕುಗಳು ತೀವ್ರ ಬರಗಾಲ, ಇನ್ನು 27 ತಾಲೂಕುಗಳಲ್ಲಿ ಮಾಡರೇಟ್ ಬರಗಾಲ ಇದೆ ಅಂತ. ಇದನ್ನ ಜೂನ್ನಿಂದ ಸೆಪ್ಟೆಂಬರ್ವರೆಗೂ, ಅಕ್ಟೋಬರ್ವರೆಗೂ ಅವರ ಈ ಮಾನದಂಡಗಳಿದಾವಲ್ಲ, ಅದರ ಮೇಲೆ ಆಧಾರದ ಮೇಲೆ ಇದನ್ನ ತೀರ್ಮಾನ ಮಾಡೋದು. ಸೊ 4 ಸಾರಿ ನಾವು ಇದನ್ನ ಮೌಲ್ಯಮಾಪನ ಮಾಡಿದ್ದೀವಿ. ಕರ್ನಾಟಕ ಸರ್ಕಾರ ಬಹಳ ದಿನಗಳ ಕಾಲ ಕಾದು, ಸುಮಾರು 5 ತಿಂಗಳುಗಳ ಕಾಲ ಕಾದು ಅನಿವಾರ್ಯವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಒಂದು ಪಿಟಿಷನ್ ಅನ್ನ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಹಾಕಿದ್ದೀವಿ. ಇವತ್ತು 23/3/2024 ಅದು ಇವತ್ತು 9:14-15 ಫೈಲ್ ಆಗಿದೆ. ಅದಕ್ಕೆ ಒಂದು ಎಂಡಾರ್ಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಫೈಲ್ ಆಗಿರೋದಕ್ಕೆ ಎಂಡಾರ್ಸ್ಮೆಂಟ್ ಕೊಟ್ಟಿದೆ. ಯಾಕಂತಂದ್ರೆ ಅದು ಇಮಿಡಿಯೇಟ್ ಆಗಿ ತಗೊಳಕ್ಕಾಗಲ್ಲ. ಈಗ ವೆಕೇಶನ್ ಇದೆ ಸುಪ್ರೀಂ ಕೋರ್ಟ್ಗೆ, ಮುಂದಿನ ಒಂದು ವಾರ ವೆಕೇಶನ್ ಇರೋದ್ರಿಂದ ಅದ ನಂತರ ತಗೊಳ್ತಾರೆ ಕೇಸ್. ರಿಟ್ ಪಿಟಿಷನ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಚುನಾವಣೆ ಅಂದ ಮೇಲೆ ಎಲ್ಲಾ ಪಕ್ಷಗಳಿಗೂ ಒಂದು ಪ್ರಮುಖ ಅಸ್ತ್ರ ಸಿಗಲೇಬೇಕು, ಅದನ್ನ ಇಟ್ಕೊಂಡು ಜನರ ಬಳಿ ಹೋಗಲೇಬೇಕು. ಬಟ್ ಈಗ ರಾಜ್ಯ ಸರ್ಕಾರದ ಪ್ರಮುಖ ಅಸ್ತ್ರ ಬರ ಪರಿಹಾರದ ದುಡ್ಡು ಕೇಂದ್ರದಿಂದ ಬರ್ತಾ ಇಲ್ಲ ಅನ್ನೋದಾ, ಹಾಗಾಗಿ ಕೋರ್ಟ್ ಮೊರೆ ಹೋಗಿದೆ ರಾಜ್ಯ ಸರ್ಕಾರ ಅನ್ನೋದನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಯಾವ ರೀತಿ ಪ್ಲಸ್ ಆಗಬಹುದು ಕಾಂಗ್ರೆಸ್ ಪಾಳ್ಯಕ್ಕೆ ಇದು? ಶ್ರುತಿ, ಕೇಂದ್ರ ಸರ್ಕಾರದ ವಿರುದ್ಧ ಸಂಘರ್ಷ ಈಗ ಮತ್ತೊಂದು ಹಂತಕ್ಕೆ ಹೋಗಿರುವಂಥದ್ದು, ತಾರಕಕ್ಕೆ ಹೋಗಿರುವಂಥದ್ದು. ಕೇಂದ್ರ ಸರ್ಕಾರದ ವಿರುದ್ಧ ಈಗ ರಾಜ್ಯ ಸರ್ಕಾರ ಕಾನೂನು ಸಮರಕ್ಕೆ ಮುಂದಾಗಿರುವಂಥದ್ದು. ಬರ ಪರಿಹಾರ ವಿಚಾರ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹಣ ಕೊಡ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಕಾನೂನಿನ ಸಮರ ಸಾರಿರುವಂಥದ್ದು, ರಿಟ್ ಪಿಟಿಷನ್ ಹಾಕಿರುವಂಥದ್ದು. ಇದೇ ಮೊದಲ ಬಾರಿಗೆ ಶ್ರುತಿ, ಕೇಂದ್ರ ಸರ್ಕಾರದ ವಿರುದ್ಧ ಬರ ಪರಿಹಾರ ಸಂಬಂಧಪಟ್ಟಂತೆ ಸರ್ಕಾರ ಕಾನೂನು ಮೊರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂಥದ್ದು ಇದೇ ಮೊದಲ ಬಾರಿಗೆ ಆಗಿರುವಂಥದ್ದು. ಅಂದ್ರೆ ಈ ಮೂಲಕ ಸರ್ಕಾರದ ವಿರುದ್ಧ ಸಂಘರ್ಷ ಏನಿತ್ತು ಅದು ಮತ್ತೊಂದು ಹಂತಕ್ಕೆ ತಾರಕಕ್ಕೆ ಹೋಗಿರುವಂಥದ್ದು. ಇಷ್ಟು ದಿನಗಳ ಕಾಲ, ಕಳೆದ ಹಲವಾರು ತಿಂಗಳು
ತಿಂಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರ ಬರೆ ಪರಿಗೆ ಸಂಬಂಧಪಟ್ಟಂತೆ ಅನುದಾನ ತಾರತಮ್ಯವನ್ನ ಆರೋಪ ಮಾಡ್ತಾ ಇದ್ರು. ಒಂದು ರೀತಿ ವಾಕ್ಸಮರಕ್ಕೆ ಕಾರಣ ಆಗಿತ್ತು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಕಾನೂನು ಸಮರ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಪಂಥಾಹ್ವಾನ ನೀಡಿರುವಂಥದ್ದು. ಇದು ರಾಜಕೀಯವಾಗಿ ನಾನಾ ರೀತಿಯ ಚರ್ಚೆಗಳಿಗೆ, ರಾಜಕೀಯವಾಗಿ ನಾನಾ ರೀತಿಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗುವಂಥ ಸಾಧ್ಯತೆ ಇರುವಂಥದ್ದು. ರಾಜ್ಯ ಸರ್ಕಾರದ ಬಳಿ ಏನೋ ಖಜಾನೆ ಖಾಲಿ ಆಗಿದೆಯಾ, ಹಣ ಇಲ್ವಾ ಅನ್ನೋಂಥದ್ದು ಕೂಡ ಈಗ ಚರ್ಚೆಯ ವಿಚಾರ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋದ ನಂತರ ಈಗ ಬಿಜೆಪಿ ಏನು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡುತ್ತೆ, ಅಥವಾ ಈಗ ರಿಟ್ ಪಿಟಿಷನ್ ಅಂದರೆ ಈಗೇನು ಅರ್ಜಿ ಹಾಕಿರುವಂಥ ಹಿನ್ನೆಲೆಯಲ್ಲಿ ಇದನ್ನ ಕೇಂದ್ರ ಸರ್ಕಾರ ಇದಕ್ಕೆ ಏನು ಉತ್ತರ ಕೊಡುತ್ತೆ, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಾನಾ ರೀತಿಯ ರಾಜಕೀಯ ಸ್ವರೂಪ ಪಡ್ಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಅದರ ಜೊತೆಗೆ ಶ್ರುತಿ, ಈಗ ಚುನಾವಣೆ ಸಮಯ ಆಗಿರುವಂಥ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.